ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಬಾರಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಯಾವ ದಿನ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜೆಗೆ ಶುಭ ಸಮಯ ಏನು, ಈ ಬಾರಿ ಈ ವೈಕುಂಠ ಏಕಾದಶಿಯು 2 ದಿನ ಬಂದಿದೆ. 2 ದಿನ ಬಂದಿರುವ ಕಾರಣ ಸಾಕಷ್ಟು ಗೊಂದಲವಿದೆ. ಯಾವ ದಿನ ಈ ಒಂದು ಏಕಾದಶಿಯ ವ್ರತವನ್ನು ಆಚರಿಸಬೇಕು ಎಂದು. ಹಾಗಾದರೆ ಈ ಏಕಾದಶಿಯ ವ್ರತವನ್ನು ಯಾವ ದಿನ ಆಚರಿಸಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ವರ್ಷದ ಎಲ್ಲ ಏಕಾದಶಿಯ ವ್ರತಗಳಿಗಿಂತ ಈ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯು ತುಂಬ ವಿಶೇಷವಾಗಿರುತ್ತದೆ. ವರ್ಷದಲ್ಲಿ 24 ಏಕಾದಶಿಯ ವ್ರತವು ಬರುತ್ತದೆ. ಕಟ್ಟುನಿಟ್ಟಾಗಿ ಈ ವೈಕುಂಠ ಏಕಾದಶಿಯ ವ್ರತವನ್ನು ಆಚರಿಸಿದರೆ ಸಾಕು, ವರ್ಷದ 24 ಏಕಾದಶಿಯ ಪುಣ್ಯ ಫಲ ಸಿಗುತ್ತದೆ. ಯಾರು ಈ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ವಿಷ್ಣುವನ್ನು ಪೂಜೆ ಮಾಡಿ ವೈಕುಂಠ ದ್ವಾರದ ಮುಖಾಂತರ ದೇವರ ದರ್ಶನವನ್ನು ಪಡೆಯುತ್ತಾರೋ ಅಂಥವರ ಪಾಪಗಳೆಲ್ಲ ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಈ ಬಾರಿ ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ, ಹಾಗೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜೆಗೆ ಶುಭ ಸಮಯವನ್ನು ತಿಳಿಯೋಣ. ಈ ಬಾರಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಮಂಗಳವಾರದಂದು ಬಂದಿದೆ. ಹಾಗೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ವೈಕುಂಠ ಏಕಾದಶಿಯು ಡಿಸೆಂಬರ್ 31ನೇ ತಾರೀಕು ಬಂದಿದೆ ಎಂದು ಹೇಳಲಾಗಿದೆ. ಆದರೆ ಏಕಾದಶಿಯ ತಿಥಿಯ ಪ್ರಾರಂಭ ಮತ್ತು ಅಂತ್ಯವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಯಾವ ದಿನ ಏಕಾದಶಿಯ ವ್ರತವನ್ನು ಆಚರಿಸಬೇಕು ಎಂದು ನಿರ್ಧರಿಸಬೇಕು. ಇನ್ನು ಏಕಾದಶಿಯ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಏಕಾದಶಿ ತಿಥಿ ಪ್ರಾರಂಭವಾಗುವುದು ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 7:50 ಪ್ರಾರಂಭವಾಗಿ ಏಕಾದಶಿ ತಿಥಿ ಅಂತ್ಯವಾಗುವುದು ಡಿಸೆಂಬರ್ 31ನೇ ತಾರೀಕು ಬುಧವಾರ ಬೆಳಗಿನ ಜಾವ 5 ಗಂಟೆಗೆ. ಯಾವುದೇ ವ್ರತ ಆವಾಗಲಿ ಸೂರ್ಯೋದಯದ ಪ್ರಕಾರ ಈ ವ್ರತವನ್ನು ಆಚರಿಸಬೇಕು. ಯಾವ ಒಂದು ತಿಥಿಯಲ್ಲಿ ಸೂರ್ಯೋದಯವಾಗಿರುತ್ತದೆಯೋ ಆ ದಿನದಂದು ವ್ರತವನ್ನು ಆಚರಿಸಬೇಕು. ಅದೇ ರೀತಿಯಾಗಿ ಏಕಾದಶಿಯ ವ್ರತವನ್ನು ಆಚರಿಸುವಾಗ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ವ್ರತವನ್ನು ಆಚರಿಸಬೇಕು. ಪೂರ್ಣ ಪ್ರಮಾಣದ ಏಕಾದಶಿ ತಿಥಿ ಇರುವುದು ನಮಗೆ ಡಿಸೆಂಬರ್ 30ನೇ ತಾರೀಕು ಮಂಗಳವಾರದಂದು. ಡಿಸೆಂಬರ್ 30ನೇ ತಾರೀಕು ಮಂಗಳವಾರದಂದು ವೈಕುಂಠ ಏಕಾದಶಿಯ ವ್ರತವನ್ನು ಆಚರಿಸಬಹುದು. ಇನ್ನು ಪೂಜೆಗೆ ಶುಭ ಸಮಯವೆಂದರೆ ಡಿಸೆಂಬರ್ 30ನೇ ತಾರೀಕು ಮಂಗಳವಾರದಂದು ನೀವು ಬೆಳಿಗ್ಗೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಏಕಾದಶಿಯ ವ್ರತವನ್ನು ಆಚರಿಸುವ ಸಂಕಲ್ಪವನ್ನು ಮಾಡಿಕೊಂಡು ಇಡೀ ದಿನ ಉಪವಾಸವಿದ್ದು ರಾಹು ಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಬಹುದು. ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ವಿಷ್ಣು ಪೂಜೆಯನ್ನು ನೆರವೇರಿಸಬಹುದು. ಹಾಗೆ ಡಿಸೆಂಬರ್ 31ನೇ ತಾರೀಕು ಬುಧವಾರದಂದು ವೈಕುಂಠ ಏಕಾದಶಿಯ ವ್ರತವನ್ನು ಆಚರಿಸಬಾರದು ಅಂತಿಲ್ಲ. ಆ ದಿನವೂ ಕೂಡ ನೀವು ಏಕಾದಶಿಯ ವ್ರತವನ್ನು ಆಚರಿಸಬಹುದು. ಆದರೆ ಬೆಳಗಿನ ಜಾವ 5 ಗಂಟೆಯ ಒಳಗೆ ನೀವು ವಿಷ್ಣುವಿನ ಪೂಜೆಯನ್ನು ನೆರವೇರಿಸಬೇಕು. ಏಕೆಂದರೆ ಆ ದಿನ ನಮಗೆ ಬೆಳಗಿನ ಜಾವ 5 ಗಂಟೆಗೆ ಏಕಾದಶಿಯ ತಿಥಿ ಮುಕ್ತಾಯ ಆಗೋದ್ರಿಂದ ಬೆಳಗಿನ ಜಾವ 5 ಗಂಟೆಯ ಒಳಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಬಹುದು. ಪೂರ್ಣ ಪ್ರಮಾಣದ ಏಕಾದಶಿಯ ತಿಥಿ ನಮಗೆ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಇರೋದ್ರಿಂದ ಅದೇ ದಿನವೇ ನೀವು ಏಕಾದಶಿಯ ವ್ರತವನ್ನು ಆಚರಿಸಿ. ಸಾಧ್ಯವಾಗದವರು ಅಂಥವರು ಡಿಸೆಂಬರ್ 31ನೇ ತಾರೀಕು ಬುಧವಾರ ಬೆಳಗಿನ ಜಾವ 5 ಗಂಟೆಯ ಒಳಗೆ ವಿಷ್ಣುವಿನ ಪೂಜೆಯನ್ನು ನೆರವೇರಿಸಬಹುದು. ತುಂಬ ಶ್ರೇಷ್ಠವಾದ ದಿನ ಈ ವೈಕುಂಠ ಏಕಾದಶಿ. ಯಾವುದೇ ಏಕಾದಶಿಯ ವ್ರತವನ್ನು ಆಚರಿಸಿಲ್ಲ ಎಂದರೂ ಪರವಾಗಿಲ್ಲ, ಈ ಒಂದು ವೈಕುಂಠ ಏಕಾದಶಿಯ ವ್ರತವನ್ನು ಆಚರಿಸಿ ಪುಣ್ಯ ಫಲ ಸಿಗುತ್ತದೆ. ಇನ್ನು ಈ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವನ್ನು ಯಾವ ರೀತಿ ಪೂಜೆ ಮಾಡಬೇಕು, ಪೂಜಾ ವಿಧಾನ ಹೇಗೆ, ಹಾಗೆ ಯಾವ ರೀತಿ ಉಪವಾಸವನ್ನು ಆಚರಿಸಬೇಕು, ಯಾವ ನಿಯಮಗಳನ್ನು ಅನುಸರಿಸಬೇಕು, ಈ ಎಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜೆಗೆ ಶುಭ ಸಮಯ ಯಾವುದು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.